ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ಲೈನ್ ನೋಡಿ ಏನಪ್ಪ ಈ ರೀತಿ ಹಾಕಿದ್ದೀರಾ ಅಂತ ಅನ್ಕೋತಾ ಇದ್ದೀರಾ. ಪ್ರೀತಿ ಮಾಡು ತಮಾಷೆ ನೋಡು ಅಂತ ಟೈಟಲ್ ಹಾಕಿರೋದನ್ನು ಏನಿದು ಅನ್ಕೋತಾ ಇದ್ದೀರಾ. ನನ್ನ ಸುತ್ತಮುತ್ತ ನಡೀತಿರೋಂತಹ, ನಾನು ಕಣ್ಣಲ್ಲಿ ನೋಡಿರೋಂತಹ ವಿಷಯನ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಎಷ್ಟೋ ತಾಯಂದಿರು ನೋವಿದು. ಆ ನೋವಿಗೆ ಹೆಣ್ಮಕ್ಳಿಗೆ ಹೇಳೋದೊಂದು, ಈ ಥರ ತಾಯಿದಿರಿಗೆ ನೋವು ಕೊಡಬೇಡಿ ಅಂತ ಹೇಳಿ ಒಂದೆರಡು ಮಾತುಗಳನ್ನ ಹಾಡೋಣ ಬಂದಿದ್ದೀನಿ. ನಾವು ಒಂದು SLC ಮುಗಿದ್ಮೇಲೆ ಒಂದು ಕಾಲೇಜ್ಗೆ ಕಳಿಸ್ತೀವಿ ಹೆಣ್ಮಕ್ಳನ್ನ. ಏನಕ್ಕೆ? ಓದಿ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ ಅಂತ ಹೇಳಿ. ನಾವು ಪಟ್ಟಿರೋ ಕಷ್ಟನ ನಮ್ಮ ಮಕ್ಕಳು ಪಡಬಾರ್ದು ಅಂತ ಹೇಳಿ ನಾವು ಕಳಿಸ್ತೀವಿ. ಅವರ ಒಂದು ಎಜುಕೇಷನ್ ಮೇಲೆ ಅವರು ಒಂದು ಒಳ್ಳೆ ಎಜುಕೇಷನ್ನ ತಗೊಂಡು ಒಂದು ಒಳ್ಳೆ ಜಾಬ್ಗೆ ಹೋಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿ, ಯಾರ ಕೈ ಕೆಳಗೂ ಕೂಡ ಅವರು ಇರಬಾರ್ದು ಅಂತ ಹೇಳಿ ನಾವು ಒಂದು ವಿದ್ಯಾಭ್ಯಾಸಕ್ಕೆ ಅಂತ ಅಂದ್ಬಿಟ್ಟು ಎಷ್ಟೇ ಕಷ್ಟ ನಾವು ಪಟ್ಟರೂ ಕೂಡ ನಮ್ಮ ಮಕ್ಕಳಿಗೆ ಆ ಕಷ್ಟ ಅನ್ನೋದು ಬೇಡ ಅಂತ ಹೇಳಿ ಒಂದು ಕಾಲೇಜ್ಗಳಿಗೆ ನಾವು ಕಳಿಸ್ತೀವಿ. ನಮ್ಮ ಹೆಣ್ಮಕ್ಳು ಏನು ಮಾಡ್ತಾರೆ? ಕಾಲೇಜ್ಗೆ ಹೋಗ್ತಾರೆ, ಅಲ್ಲಿ ಯಾರೋ ಸಿಕ್ಕಿದ್ರು ಪ್ರೀತಿ ಮಾಡ್ತಾರೆ, ತಮಾಷೆ ಅಂತ ಹೋಗಿ ಅವ್ರ ಜೀವನ ಅವರೇ ತಕ್ಕೋತಾ ಇದ್ದಾರೆ. ಪ್ರೀತಿ ಮಾಡಿ ಹೆಣ್ಮಕ್ಳು ಬೇಡ ಅಂತ ಹೇಳಲ್ಲ. ನಾನು ಹೆಣ್ಮಕ್ಳಿಗೆ, ಕಾಲೇಜ್ಗೆ ಹೋಗೋ ಹೆಣ್ಮಕ್ಳಿಗೆ ಪ್ರೀತಿ ಮಾಡಿ, ಅದನ್ನು ಮನೇಲಿ ಹೋಗಿ ತಿಳಿಸಿ. ಆ ಕಡೆ ಹುಡುಗನ ಮನೆ ಕಡೆ ಚೆನ್ನಾಗಿದೆಯಾ, ಏನು ಹುಡುಗ ಹೇಗೆ ಅಂತ ಎಲ್ಲ ಪ್ರತಿಯೊಂದು ವಿಚಾರಿಸಿ ಅವರು ನಿಮಗೆ ಒಂದು ಒಳ್ಳೇದನ್ನ ಮಾಡ್ತಾರೆ. ನಿಮ್ಮ ತಂದೆ ತಾಯಿ ಯಾವತ್ತೂ ನಮ್ಮ ಮಕ್ಕಳನ್ನ ನಮ್ಮ ಜೀವನ ತೆಗಿಬೇಕು ಅಂತ ಯಾವ ತಂದೆ ತಾಯಿನೂ ಕೂಡ ಮಾಡಲ್ಲ. ಅದನ್ನು ಒಳ್ಳೇದೋ ಕೆಟ್ಟದೋ ನಿಮ್ಮ ಮನೆಯಲ್ಲಿ ತಿಳಿಸೋ ರೀತಿಲಿ ನೀವು ಇಂಥವ್ರು ನನ್ನ ಹಿಂದೆ ಬಿದ್ದಿದ್ದಾರೆ, ಈ ರೀತಿ ಕೇಳ್ತಿದ್ದಾರೆ ಅಂತ ಹೇಳಿ ಒಂದು ಒಳ್ಳೆ ಜಾಬಲ್ಲಿದ್ದರು, ಇಲ್ಲ ಒಂದು ಒಳ್ಳೆ ಮನೆತನ ಇದ್ದರೆ ಖಂಡಿತ ನಿಮ್ಮ ತಂದೆ ತಾಯಿ ವಿಚಾರಿಸಿ ಹುಡುಗನ ಮನೆ ಕಡೆಯನ್ನು ಮದುವೆ ಮಾಡ್ತಾರೆ. ಹುಡುಗರಿಗೂ ಅಷ್ಟೇ ಹೇಳ್ತಿರೋದು, ನೀವು ಕೂಡ ಅಷ್ಟೇ ನಿಮ್ಮ ಮನೆಗಳಲ್ಲಿ ತಿಳಿಸಿ. ತಿಳಿಸಿದ ನಂತರ ನಿಮ್ಮ ತಂದೆ ತಾಯಿ ಕೂಡ ಅವ್ರ ತಂದೆ ತಾಯಿ ಜೊತೆಲಿ ಹೋಗಿ ಮಾತನಾಡಿ, ಜಾತಿ ಭೇದ ಭಾವ ಅದು ಎಲ್ಲ ದೊಡ್ಡವ್ರು ನೋಡಿಕೊಂಡು ಅವರು ನಿಮಗೆ ಮದುವೆನ ಮಾಡ್ತಾರೆ. ಪ್ರೀತಿ ಅನ್ನೋದನ್ನು ಒಂದು ಪವಿತ್ರವಾದದ್ದು. ಆ ಪವಿತ್ರವಾದದಿಂದನೇ ನೀವು ಎಷ್ಟೋ ಜನ ಹೆಣ್ಮಕ್ಳು ಪ್ರಾಣನ ಕಳ್ಕೊತಾ ಇದ್ದೀರಾ. ದಯವಿಟ್ಟು ಹೇಳ್ತೀನಿ, 2 ತಿಂಗಳು 3 ತಿಂಗಳು ಪರಿಚಯ ಆದವ್ರಿಗೆ ಜೀವ ಕೊಡ್ತಾ ಇದ್ದೀರಾ, ಪ್ರಾಣ ಬಿಡ್ತಾ ಇದ್ದೀರಾ. ಅದೇ ನಿಮ್ಮ ತಂದೆ ತಾಯಿ 18 ವರ್ಷ ಸಾಕಿರ್ತಾರಲ್ಲ ನಿಮ್ಮನ್ನ, ಅವ್ರಿಗಾಗಿ ನೀವೇನು ಕೊಡ್ತಾ ಇದ್ದೀರಾ? ನಿಮ್ಮ ತಂದೆ ತಾಯಿ ಇರೋವರೆಗೂ ಕೂಡ ಆ ನೋವನ್ನ ಕೊಟ್ಟೋಗ್ತಾ ಇದ್ದೀರಾ ಅಲ್ವಾ? ನೀವು ನಿಮ್ಮ ತಂದೆ ತಾಯಿಗೆ ಕೊಳ್ಳಿ ಇಡಬೇಕು. ಅಂತೆದ ತಂದೆ ತಾಯಿನೇ ಮಕ್ಕಳಿಗೆ ಕೊಳ್ಳಿ ಹಿಡಿಯೋ ಅಂಥ ಸಮಯ ಬಂದ್ಬಿಟ್ಟಿದೆ ಇವಾಗ. 18 ವರ್ಷ ತುಂಬೋದೇ ತಡ, 15-16 ವರ್ಷ ಹೋಗೋದೇ ತಡ. ಪ್ರೀತಿಲಿ ಬೀಳ್ತಾ ಇದ್ದೀರಾ. ಪ್ರೀತಿಲಿ ಬಿದ್ದು ನಿಮ್ಮ ಪ್ರಾಣನ ನೀವೇ ಕಳ್ಕೊತಾ ಇದ್ದೀರಾ. ನಾನು ಇದು ವಿಷಯ ಹೇಳಬೇಕು ಅಂತ ಇವಾಗ ಒಂದು 2-3 ತಿಂಗಳಿಂದ ಒಂದು 5-6 ಜನ ಹೆಣ್ಮಕ್ಳನ್ನ ನೋಡಿದ್ದೀನಿ ಪ್ರಾಣ ಕಳ್ಕೊಂಡಿರೋದನ್ನ. ಅದಕ್ಕೋಸ್ಕರನೇ ನಾನು ಇವತ್ತು ಮಾತಾಡಬೇಕು ಅಂತಲೇ ಹೇಳಿ ಮಾತಾಡ್ತಾ ಇದ್ದೀನಿ. ಪ್ರತಿಯೊಂದು ಹೆಣ್ಮಕ್ಳಿಗೂ ಅಷ್ಟೇ, ನಿನ್ನೆ ಮೊನ್ನೆ ಪರಿಚಯ ಇದ್ದವ್ರಿಗೆ ನೀವು ಜೀವ ಕೊಡ್ತಾ ಇದ್ದೀರಾ, ಜೀವ ಬಿಡ್ತಾ ಇದ್ದೀರಾ. ಮನೆಗಳಲ್ಲಿ ಗೊತ್ತಾಗೋಯ್ತು ಅವ್ರ ಜಾತಿ ಬೇರೆ, ಕ್ಯಾಸ್ಟ್ ಬೇರೆ, ನಾವು ಹೇಗೋ ಏನೋ ಅಂತ ಹೇಳಿ ಪ್ರಾಣನ ಬಿಡ್ತಾ ಇದ್ದೀರಾ. ಅದೇ ನೀವು ತಂದೆ ತಾಯಿಗೆ ನಿಮ್ಮನ್ನು 9 ತಿಂಗಳು ಹೊಟ್ಟೆಯೊಳಗೆ ಇಟ್ಕೊಂಡು ಜನ್ಮ ಕೊಟ್ಟು ಆ ನೋವನ್ನ ತಿಂದು ನಿಮ್ಮನ್ನು ಭೂಮಿ ಮೇಕೆ ಕರ್ಕೊಂಬಂದು ನಿಮ್ಮನ್ನು ಸಾಕೋಕ್ಕೋಸ್ಕರ ಕೂಲಿ ನಾಲಿ ಮಾಡಿ ಮನೆ ಕೆಲಸ ಮಾಡಿ ಯಾರ್ಯಾರ ಕೈಲಿ ಏನೇನು ಕೇಳಿರ್ತಾರೋ, ಎಷ್ಟೋ ದಿನ ನಿಮ್ಮ ತಂದೆ ತಾಯಿ ಊಟ ಮಾಡ್ದಂತೆಯೇ ತಣ್ಣೀರು ಬಟ್ಟೆ ಕಟ್ಕೊಂಡು ಹೊಟ್ಟೆಗೆ ನಿಮ್ಮನ್ನು ಸಾಕಿರ್ತಾರೆ. ನಿಮಗಾಗಿ ಒಂದು ತುತ್ತು ಊಟಕ್ಕೋಸ್ಕರ ಎಷ್ಟೋ ಕಷ್ಟಪಟ್ಟಿರ್ತಾರೆ. ನಿಮ್ಮನ್ನು ಒಂದು ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಅವ್ರು ತಿನ್ನೋ ಊಟನೂ ಕೂಡ ಬಚ್ಚಿಟ್ಟು ನಿಮಗೆ ಕೊಟ್ಟು ನಿಮ್ಮನ್ನು ಇಲ್ಲಿವರೆಗೂ ತಂದಿರ್ತಾರೆ. ಏನಕ್ಕೆ ಈಗ ಮಾಡ್ತೀರಾ? ನೀವು ಪ್ರೀತಿ ಮಾಡಿ ಬೇಡ ಅಂತ ಹೇಳ್ತಾ ಇಲ್ಲ. ನಿಮ್ಮ ಮನೇಲಿ ಒಪ್ಪಿಸಿ, ನಿಮ್ಮ ಮನೇಲಿ ಹೇಳಿ, ತಂದೆ ತಾಯಿಗೆ ಹೇಳಿ. ನಿಮ್ಮ ತಾಯಿ ಯಾವತ್ತೂ ನಿಮಗೆ ಶತ್ರು ಅಲ್ಲ. ನಿಮ್ಮ ತಾಯಿ ಯಾವತ್ತಿದ್ರೂ ನಿಮಗೆ ಬೆಸ್ಟ್ ಫ್ರೆಂಡ್ ಅಂತ ತಿಳ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಕೂಡ ನೀವು ನಿಮ್ಮ ತಾಯಿ ಜೊತೆಲಿ ಶೇರ್ ಮಾಡ್ತಾ ಬನ್ನಿ. ಆವಾಗ ನಿಮಗೆ ಗೊತ್ತಾಗುತ್ತೆ ನಿಮ್ಮ ತಾಯಿ ಅನ್ನೋದು ಏನು ಅಂತ ಹೇಳಿ.
ನಾನು ಇವತ್ತಿಗೂ ಕೂಡ ನಮ್ಮ ತಾಯಿ ಜೊತೆಲಿ ಪ್ರತಿಯೊಂದು ಕೂಡ ಶೇರ್ ಮಾಡ್ಕೊಂಬಂದಿದ್ದೀನಿ. ಹಾಗೆ ಎಲ್ಲ ಪ್ರತಿಯೊಂದು ಹೆಣ್ಮಕ್ಳಿಗೆ ಹೇಳೋದಷ್ಟೇ, ನಿಮ್ಮ ತಾಯಿ ಜೊತೆಲಿ ಪ್ರತಿಯೊಂದನ್ನು ಶೇರ್ ಮಾಡ್ಕೋತಾ ಬನ್ನಿ. ಈಚೆ ನೀವು ಕಾಲೇಜ್ಗೆ ಹೋದರೆ ಏನು ನಡೆಯುತ್ತೆ ಬಿಡುತ್ತೆ ಪ್ರತಿಯೊಂದು ಕೂಡ ನೀವು ನಿಮ್ಮ ತಾಯಿ ಜೊತೆಲಿ ಹೇಳ್ಕೊತಾ ಬರ್ತಾಯಿದ್ರೆ ತಪ್ಪು ಸರಿ ಎಲ್ಲನೂ ಕೂಡ ನಿಮ್ಮ ತಾಯಿ ನಿಮ್ಮನ್ನು ತಿದ್ದುತ್ತಾರೆ. ನಿಮ್ಮ ಏನೇ ನೀವು ಒಂದು ಕಾಲು ಜಾರು ಬೀಳ್ತಾ ಇದ್ದೀರಾ ಅಂದರೂ ಕೂಡ ಅದು ಮಗ ಸರಿ ಇಲ್ಲ ದಾರಿ ಹೋಗೋದು ಅಂತ ಹೇಳಿ ನಿಮ್ಮನ್ನು ತಲೆ ಎತ್ತಿ ನಿಲ್ಲಿಸ್ತಾರೆ. ಅದೇ ನೀವು ಹೇಳ್ದೆ ಕೇಳ್ದಲೆ ನಿಮ್ಮ ತಾಯಿ ಜೊತೆನೂ ಏನೋ ಹಂಚ್ಕೊಳ್ದಲೇ ನಿಮ್ಮ ಪಾಡಿಗೆ ನೀವು ಹೋಗಿ 6 ತಿಂಗಳು 3 ತಿಂಗಳು 2 ತಿಂಗಳು 1 ತಿಂಗಳು ಪರಿಚಯ ಆದವ್ರಿಗೆ ನೀವು ಲವ್ವಲ್ಲಿ ಬಿದ್ದು ಪ್ರೀತಿ ಮಾಡು ತಮಾಷೆ ನೋಡು ಅಂತ ಪ್ರೀತಿ ಮಾಡಿ ಹೋಗಿ ಕತ್ತನ್ನ ಕೊಟ್ಟು ನಿಮ್ಮ ಪ್ರಾಣನ ನೀವೇ ಕಳ್ಕೊತಾ ಇದ್ದೀರ. ನಾನಿವಾಗ ಒಂದು 5-6 ಜನ ಹೆಣ್ಮಕ್ಳನ್ನ ನೋಡಿದಾಗ ನಿಜವಾಗ್ಲೂ ನನ್ನ ಕರುಳು ಕೂಡ ಕಿತ್ಕೊಂಡು ಬಂದಿದೆ. ಆ ತಾಯಂದಿರು ಸಂಕಟ ನೋಡಿ ನಿಜವಾಗ್ಲೂ ಕೂಡ ನಮ್ಮ ಕಣ್ಣಲ್ಲೂ ಕೂಡ ನೀರು ಬಂದಿದೆ. ಯಾರಿಗೋ 1 ತಿಂಗಳು 2 ತಿಂಗಳು ಪರಿಚಯ ಆದವ್ರಿಗೆ ಜೀವ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ತಂದೆ ತಾಯಿಗೆ ಏನು ಕೊಡ್ತೀರಾ? 18 ವರ್ಷ ಇಷ್ಟು ಕಷ್ಟಪಟ್ಟಿರ್ತಾರಲ್ಲ ಅವ್ರಿಗೇನು ಕೊಡ್ತೀರಾ ನೀವು? ಅವರು ಇದ್ದು ಮಣ್ಣಿಗೆ ಹೋಗೋವರೆಗೂ ಕೂಡ ಆ ನೋವನ್ನ ಕೊಟ್ಟು ಹೋಗ್ತಾ ಇದ್ದೀರಾ ಅಲ್ವ ನೀವು? ನೀವು ಜೀವನ ಪರ್ಯಂತ ಅವ್ರನ್ನ ನೀವು ಹೋಗಿ ಮಲಗಿಬಿಡ್ತೀರಾ ಮಶಾಣದಲ್ಲಿ. ಇರೋ ನಿಮ್ಮ ತಂದೆ ತಾಯಿಗೆ ಎಂಥ ನೋವು ಕೊಟ್ಟು ಹೋಗ್ತೀರಾ ಅನ್ನೋದನ್ನು ಒಂದು ಚೂರು ಕುತ್ಕೊಂಡು ಯೋಚನೆ ಮಾಡಿ. ನೀವು ಅವ್ರನ್ನೇ ಪ್ರೀತಿ ಮಾಡಿದವ್ರನ್ನೇ ಮದುವೆ ಆಗಬೇಕು ಅನ್ನೋದಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ವಿಚಾರವನ್ನು ನಿಮ್ಮ ತಂದೆ ತಾಯಿ ಜೊತೆ ಶೇರ್ ಮಾಡ್ಕೊಳ್ಳಿ. ಯಾವುದೇ ತಂದೆ ತಾಯಿ ಕೂಡ ಶತ್ರು ಅಲ್ಲ. ಪ್ರತಿಯೊಂದು ಮನೆಯಲ್ಲಿ ಕೂಡ ತಾಯಿ ಒಂದು ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ. ಅವರ ಜೊತೆ ಶೇರ್ ಮಾಡ್ಕೊಳ್ಳಿ. ಗಂಡ್ಮಕ್ಳಿಗೂ ನಾನು ಹೇಳ್ತಾ ಇರೋದಷ್ಟೇ, ಗಂಡ್ಮಕ್ಳಿಗೆ ನೀವು ಅವ್ರನ್ನೇ ಪ್ರೀತಿ ಮಾಡಿದವ್ರನ್ನೇ ನಾನು ಮದುವೆ ಆಗಬೇಕು ಚೆನ್ನಾಗಿ ನೋಡ್ಕೋತೀನಿ ಅನ್ನೋದಾದರೆ ನೀವು ನಿಮ್ಮ ಮನೇಲಿ ಒಪ್ಪಿಸಿ, ಫಸ್ಟು ನಿಮ್ಮ ಮನೇಲಿ ಒಪ್ಪಿಸಿ ಅವ್ರ ಮನೆಗೆ ಕಳಿಸಿ. ಆವಾಗ ಅವರು ದೊಡ್ಡವರು ನಿಮ್ಮ ಮನೇಲಿ ಅನುಕೂಲ ನೋಡ್ತಾರೆ. ಅವರ ಮನೇಲಿ ಈಗ ಒಂದು ಹೆಣ್ಣು ಕೊಡಬೇಕಾದ್ರೆ ನಾನಾ ಥರ ಯೋಚನೆ ಮಾಡ್ತಾರೆ. ಮುಂದೆ ಜೀವನ ಇವ್ರದ್ದು ಹೇಗಿರುತ್ತೆ, ಏನು ಕೆಲಸ ಮಾಡ್ತಾರೆ ಅಂತ ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಅವರು ತಪ್ಪು ಸರಿ ಅನ್ನೋರು ದೊಡ್ಡವರು ನಿರ್ಧಾರ ತಗೊಂಡು ನಿಮ್ಮನ್ನು ಮದುವೆ ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಎಲ್ಲೋ ಓಡೋಗೋದು 4 ದಿನ ಶೋಕಿ ಮಾಡ್ಕೊಂಡಿದ್ದೇನೆ ಒಂದು ಪ್ರಾಣ ಹೋಗುತ್ತೆ ಅನ್ನೋದಾದರೆ ದಯವಿಟ್ಟು ಹೇಳ್ತೀನಿ, ಪ್ರೀತಿ ಮಾಡಿ ತಮಾಷೆ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ. ಜೀವನದಲ್ಲಿ ಯಾವತ್ತೂ ಅಂಥ ಕೆಲಸನ ಮಾಡಬೇಡಿ. ಮಾಡಿ ನಿಮ್ಮನ್ನ ಪ್ರೀತಿ ಮಾಡಿದವ್ರನ್ನ ಮದುವೆನ ಆಗಿ ಖಂಡಿತ ಚೆನ್ನಾಗಿ ನೋಡ್ಕೋತೀನಿ ಅನ್ನೋದು ಹುಡುಗನಿಗೂ ಭರವಸೆ ಇರಬೇಕು, ಹುಡುಗಿಗೂ ಭರವಸೆ ಇರಬೇಕು. ಏನೇ ಕಷ್ಟ ಬಂದರೂ ಕೂಡ ನಾನು ಅವ್ರ ಜೊತೇಲಿ ಜೀವಂತ ಪರ್ಯಂತ ಅವ್ರ ಜೊತೇಲಿ ಇದ್ದು ನಾನು ಅವ್ರ ಹೆಜ್ಜೆ ಹಾಕ್ತೀನಿ ಅನ್ನೋದು ನಿಮ್ಮಲ್ಲಿ ಮನಸ್ಸಿನಲ್ಲಿದ್ದರೆ ಖಂಡಿತ ನೀವು ನಿಮ್ಮ ತಂದೆ ತಾಯಿ ಮನೆಯಲ್ಲಿ ಒಪ್ಪಿಸಿ ಅವ್ರ ಜೊತೇಲಿ ಪ್ರೀತಿ ಮಾಡಿದವ್ರ ಜೊತೇಲಿ ಒಂದು ರಿಜಿಸ್ಟ್ರ್ ಮ್ಯಾರೇಜು ಇಲ್ಲ ಅರೇಂಜ್ ಮ್ಯಾರೇಜು ಮಾಡ್ಕೊಂಡಿದ್ದೇನೆ ನೀವು ಮುಂದುವರೀರಿ. ಏನೇ ಹುಡುಗನ ಮನೆಯಿಂದ ನಿಮಗೆ ತೊಂದರೆ ಆದರೂ ಹೆಣ್ಮಕ್ಳಿಗೆ ತೊಂದರೆ ಆದರೂ ಕೂಡ ನಿಮ್ಮ ತಂದೆ ತಾಯಿ ಇರ್ತಾರೆ ಜೊತೇಲಿ ಕೇಳೋದಕ್ಕೆ. ಅದೇ ನೀವು ಪ್ರೀತಿ ಮಾಡಿ ಹೋದ್ರಿ ಅಂತಂದರೆ ಹೆಣ್ಮಕ್ಳಿಗೆ ಗಂಡನ ಮನೇಲಿ ಯಾವುದೇ ತೊಂದರೆ ತೊಡಕು ಏನೇ ಬಂದರೂ ಕೂಡ ಕೇಳೋವಂಥವ್ರು ಯಾರೂ ಇರಲ್ಲ. ಏಕೆಂದರೆ ಕ್ಯಾಸ್ಟ್ ಬೇರೆ ಇರುತ್ತೆ, ಹೊಡೋಗಿರ್ತೀರ, ತಂದೆ ತಾಯಿಗೂ ಕೂಡ ನೋವಿರುತ್ತೆ. ಏನಾದರೂ ಹಾಳು ಬಿದ್ದೋಗ್ಲಿ ಬಿಡು ಅಂತ ಬಿಡೋರು ಕೂಡ ಇರ್ತಾರೆ. ಅದನ್ನು ಸ್ವಲ್ಪ ದಿನ ಆದಮೇಲೆ ಅಯ್ಯೋ ಎಷ್ಟೇ ಆದರೂ ನನ್ನ ಮಗಳಲ್ವಾ ಅಂತ ಅರ್ಥ ಮಾಡಿಕೊಂಡು ಒಳ್ಳೆ ರೀತಿಲಿ ನಿಮ್ಮ ಜೊತೇಲಿ ಮತ್ತೆ ಅವ್ರು ಮಾತಾಡಿ ಹೊಂದಾಗೋ ಅಂಥದ್ದು ಕೂಡ ಸ್ವಲ್ಪ ಜನ ಇರ್ತಾರೆ. ತುಂಬ ಕಠಿಣವಾಗಿರೋ ಅಂಥ ಹೆಣ್ಮಕ್ಳು ತಾಯಂದಿರು ಕೂಡ ಇರ್ತಾರೆ. ಅಂಥವ್ರು ಜನ್ಮ ಪೂರ್ತಿ ಅವಳು ನನ್ನ ಜೊತೇಲಿ ಮಾತಾಡೋದು ಬೇಡ ಅಂತ ಬಿಟ್ಬಿಟ್ಟು ಇರೋರು ಕೂಡ ಇರ್ತಾರೆ. ದಯವಿಟ್ಟು ಇಂಥ ತಪ್ಪುಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ತಾಯಿದಿರ ಮನಸ್ಸನ್ನು ನೋಯ್ಸೋಕೆ ಹೋಗಬೇಡಿ. ನೀವು ಪ್ರೀತಿ ಮಾಡ್ತೀವಿ ಅನ್ನೋದಾದರೆ ನಿಮ್ಮ ತಾಯಿ ಜೊತೇಲಿ ಶೇರ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕೂಡ ಶೇರ್ ಮಾಡಿಕೊಂಡು ಅದು ಸರಿ ತಪ್ಪನ್ನೆಲ್ಲನೂ ತಿದ್ಕೊಂಡು ನಡ್ಕೊಂಡು ಹೋಗೋ ಅಂಥದ್ದನ್ನು ಇರುತ್ತೆ. ಅವರು ಕೂಡ ಹುಡುಗನ ಮನೇಲಿ ಹೋಗಿ ವಿಚಾರಿಸ್ತಾರೆ, ಹುಡುಗನ ಮನೆಯವರು ಹುಡುಗಿ ಮನೇಲಿ ಹೋಗಿ ವಿಚಾರಿಸ್ತಾರೆ, ಇಬ್ಬರು ಕುತ್ಕೊಂಡು ಮಾತಾಡ್ತಾರೆ, ಮದುವೆ ಮಾಡ್ತಾರೆ. ನಿಮ್ಗಾಗಲ್ವಾ? 1-2 ತಿಂಗಳು ಟೈಮ್ ತೊಗೊಳ್ಳಿ. ನಿಮ್ಮ ತಂದೆ ತಾಯಿಗೆ ಯೋಚನೆ ಮಾಡಿ ಅಂತ ಟೈಮ್ ತೊಗೊಳ್ಳಿ. 1-2 ತಿಂಗಳು ನಿಮ್ಮ ತಂದೆ ತಾಯಿಗೆ ಟೈಮ್ ಕೊಟ್ಟು ನೀವು ಕೂಡ ಸ್ವಲ್ಪ ಕೂಲಾಗಿ ನಿಮ್ಮ ತಂದೆ ತಾಯಿನ ಯಾವ ರೀತಿ ಒಪ್ಪಿಸಿ ಮದುವೆ ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ ಆಮೇಲೆ ನಿರ್ಧಾರ ತಗೊಳ್ಳಿ. ನೀವು ಅದನ್ನು ಬಿಟ್ಬಿಟ್ಟು ನೀವು ಎಲ್ಲೋ ಓಡೋಗಿ ಕಾಡವಂತ್ರವಾಗಿ ಹೆಣ ಆಗೋದನ್ನು ದಯವಿಟ್ಟು
ಹೆಣ್ಮಕ್ಳು ತಪ್ಪಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಏಕೆಂದರೆ ಆ ತಾಯಿ ನೋವು ಅನ್ನೋದು ಇರುತ್ತಲ್ಲ, ಅದು ನೀವು ನಿಜವಾಗ್ಲೂ ಪುನರ್ಜನ್ಮ ಪಡ್ಕೊಂಬಂದರೂ ಕೂಡ ಆ ತಾಯಿ ನೋವನ್ನ ನೀವು ತೀರ್ಸೋಕ್ಕಾಗಲ್ಲ. ಯಾಕಂದರೆ ನಾನು ಒಂದು ಹೆಣ್ಣು, ನನಗೂ ಒಂದು ಹೆಣ್ಣಿದೆ. ಆ ಕಷ್ಟ ಅನ್ನೋದು ಏನು ಅನ್ನೋದು ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ನಿಜವಾಗ್ಲೂ ನನಗೆ ರೀಸೆಂಟಾಗಿ ಒಂದು 4-5 ಜನ ಹೆಣ್ಮಕ್ಳು ನೋಡಿದಾಗ ಎಷ್ಟು ಕರಳು ಕಿತ್ಕೊಂಡು ಬಂದಿದೆ ಅಂತಂದರೆ, ಆ ತಾಯಿದಿರೋ ಸಂಕಟ ಎಷ್ಟಿದೆ ಗೊತ್ತಾ. ಪ್ರತಿಯೊಬ್ಬರು ಕೂಡ ಬಂದಿರೋರ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಏಕೆಂದರೆ ಆ ತಾಯಿ 18 ವರ್ಷ ಸಾಕ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅನ್ನೋದು ಆ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ದಯವಿಟ್ಟು ಈಗಿನ ಹೆಣ್ಮಕ್ಳಿಗೆ ಕೇಳ್ಕೊತಾ ಇರೋದು ಒಂದೇ, ನಾನು ಪ್ರೀತಿಗೋಸ್ಕರ ಹೋಗಿ ನಿಮ್ಮ ಜೀವನ ನೀವೇ ಕಳ್ಕೊಬೇಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ತಂದೆ ತಾಯಿನೂ ಕೂಡ ಸ್ವಲ್ಪ ಯೋಚನೆ ಮಾಡಿ. ನೀವು ಯಾವುದೇ ಪರಿಸ್ಥಿತಿ ಜೀವ ಕಳ್ಕೊಬೇಕು ಅಂತ ಬಂದಾಗ ನಿಮ್ಮ ತಂದೆ ತಾಯಿನ ಒಂದು ಸತಿ ನೆನೆಸ್ಕೊಳ್ಳಿ. ನೀವೇನೇ ತಪ್ಪು ಮಾಡಿರ್ಬೋದು, ಆದರೆ ನಿಮ್ಮ ತಂದೆ ತಾಯಿನ ನೆನೆಸ್ಕೊಂಡು ಹೋಗಿ ಅವ್ರ ಹತ್ರ ಮಾತಾಡಿ, ಅದಕ್ಕೊಂದು ಒಳ್ಳೆ ಸಜೆಷನ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಹೆಣ್ಮಕ್ಳು ಆ ಥರ ತಪ್ಪನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೊತ್ತು ವಿಡಿಯೋ ನೋಡಿದ್ದು ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನನ್ನ ಮಾತಿಂದ ಯಾರಿಗಾದರೂ ನೋವಾಗಿದ್ದರೆ ಕ್ಷಮೆ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.